ಪಪ್ಪಾ ಬನ್ನಿ. ವೆಜ್ ಪೂರ್ತಿ. ಅದು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀವಿ. ಕಿರಣ್ ಸಾಕು ಬಾ ಹೋಗೋಣ, ಬಾ ಸಾಕು ಬಾ ಹೋಗೋಣ. ಎಕ್ಸಿಟ್ ಬಂದ್ವಿ. ವಂದನೆಗಳು ಟೈಗರ್. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ಸ್ ಚಾನಲ್. ಸೊ ನಾವಿವಾಗ ನಾಗರಹೊಳೆ ಎಕ್ಸಿಟ್ ಆಗ್ಬಿಟ್ಟು ಸಫಾರಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಇವಾಗ ಇಲ್ಲಿ ಈ ಜೀಪಲ್ಲಿ ಒಂದು ಹೊರಡ್ತಾ ಇದ್ದೀವಿ ಇವಾಗ. ಸೊ ಶೇರಿಂಗಲ್ಲಿ ಅಲ್ಲಿ ಒಂದು 6 ಜನ ಇದ್ರು ಬೇರೆಯವರು. ಸೊ ಇಬ್ಬರು ನಮ್ಮದು ಇಬ್ಬರದು ಸೇರಿಸಿ ಒಂದು 8 ಜನ ಶೇರಿಂಗಲ್ಲಿ ಹೋಗ್ತಾ ಇರೋದು. ಯಾ ಎಲ್ಲೋಗೋಣಮ್ಮ? ಬನ್ನಿ ಅವರ ಟೈಮ್ ಆಗಿದೆ. ನಾನು ಬರ್ತೇನೆ. ಕರಿ ಪಪ್ಪ ಬನ್ನಿ ಅನು. ಬನ್ನಿ ಪಪ್ಪ. ಬನ್ನಿ. ಸರಿ ತಗೋ, ಬಾಟ್ಲ್ ತಗೋ ನಿಂದು. ಅದು ಬ್ಯಾಗ್ ತಂದಿದ್ರೆ ಬೆಟರು. ಸರಿ ತೊಗೊಂಬರ್ತೀನಿ. ಸೊ ಇದಂತೂ ನನಗೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್, ಈ ಥರ ಸಫಾರಿಲೆಲ್ಲ ಹೋಗೋದು. ಜೀಪ್ ಹೋಗಿದ್ದೀನಿ, ಬಸ್ಸಲ್ಲಿ ಹೋಗಿದ್ದೀನಿ, ಬಟ್ ಈ ಥರ ಓಪನ್ ಆಗಿ ಜೀಪಲ್ಲಿ ಹೋಗಿದ್ದು ಫಸ್ಟ್ ಟೈಮ್. ಫುಲ್ ಥ್ರಿಲ್ಲಿಂಗ್ ಆಗಿತ್ತು. ಕಾಣಿಸ್ತಾ ಇದ್ದಿದ್ದು ಕಾಲಿಂದು ಹೆಜ್ಜೆ ಹುಲಿದಂತೆ. ಅವ್ರು ಹೇಳ್ತಾ ಇದ್ರು ಇಲ್ಲಿದ್ದ ನಡ್ಕೊಂಡು ಹೋಗಿದೆ ಅಂತ ತೋರಿಸ್ತಾ ಇದ್ರು. ಅದನ್ನೇ ರೆಕಾರ್ಡ್ ಮಾಡಿದ್ದೀನಿ. ಆನೆ. ಸೊ ಇಷ್ಟೊತ್ತಾದ್ಮೇಲೆ ಒಂದು ಆನೆ ಸಿಕ್ತು. ಇಷ್ಟೊತ್ತಾದ್ಮೇಲೆ ಒಂದು ಆನೆ. ಆನೆ ನೋಡಕ್ಕೆ ಏನೋ ಮಲ್ಕೋಬೇಕು. ಇಲ್ಲಿದ್ದನ್ನು ಕಾಣಿಸ್ತಾ ಲಂಗೂರು, ಸ್ಪಾಟೆಡ್ ಇರು, ಬಾರ್ಕ್ಯಾಂಡಿರು 3 ಸೌಂಡ್ ಮಾಡ್ತಾರೆ. ಗಾಡಿ ಆಫ್ ಮಾಡಿ ನಿಲ್ಲಿಸಿದ್ರೆ ಎಷ್ಟು ಪಿನ್ ಡ್ರಾಪ್ ಸೈಲೆನ್ಸ್ ಆಗಿರುತ್ತಂದರೆ ಅಲ್ಲಿ ಬರ್ಡ್ ಸೌಂಡು ಮತ್ತು ವಿಚಿತ್ರ ಪ್ರಾಣಿ ಸೌಂಡ್ ಏನೇನೆಲ್ಲ ಕೇಳಿಸ್ತಾ ಇರುತ್ತೆ. ಒಂಥರ ಚೆನ್ನಾಗಿತ್ತು. ಅವ್ರು ಏನಕ್ಕೆ ವೆಯ್ಟ್ ಮಾಡ್ತಾಯಿದ್ರು, ಆ ಥರ ಗಾಡಿ ಆಫ್ ಮಾಡಿಬಿಟ್ಟು ಏನಾದರೂ ಬರುತ್ತಾ, ಮೂಮೆಂಟ್ ಇದೆಯಾ ಅಂತೆಲ್ಲ ಚೆಕ್ ಮಾಡ್ತಾಯಿದ್ರು. ಸೊ ನಮಗೆ ಅಲ್ಲಿ ಹೋದಾಗ ಬರೀ ಆನೆನೇ 2 ಸರಿ ಸಿಕ್ಕಿದ್ದು. ಇನ್ನೊಂದು ಖುಷಿ ಏನಂದರೆ ನಾವು ಕಾರಲ್ಲಿ ಬರಬೇಕಾದ್ರೇ ಮಸ್ತಾಗಿ ಎಂಜಾಯ್ ಮಾಡಿಬಿಟ್ವಿ. ನೋಡ್ಬಿಟ್ಟು ಟೈಗರ್ನ ಲೈವಾಗಿ ನೋಡ್ಬಿಟ್ವಲ್ಲ, ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಸೊ ಇಷ್ಟು ಸಫಾರಿಗೆ ಇಷ್ಟು ದುಡ್ಡು ಕೊಟ್ಟು ಹೋಗಿ ನೋಡಿಲ್ಲ ಅಂದಿದ್ರೆ ಬೇಜಾರಾಗ್ಬಿಡುತ್ತೆ.
ಎಲ್ಲಿದೆ ಎಲ್ಲಿದೆ ಆನೆ? The left red tree, red flower, then back grassland. ಇದೆಲ್ಲ ಅಲ್ಲಿ ಅದ್ರ ಪಕ್ಕ ಇದೆ. ನಾನು ಸ್ಟಾರ್ಟಿಂಗಲ್ಲೇ ಅವ್ರಿಗೆ ಕೇಳಿದೆ, ಈ ಟೈಮಲ್ಲಿ ಏನಾದರೂ ನಾವು ಹೋದರೆ ಪ್ರಾಣಿಗಳೇನಾದರೂ ಸಿಗ್ತಾವ, ಚಾನ್ಸಸ್ ಇದೆಯಾ, ಮೂಮೆಂಟ್ಸ್ ಇರುತ್ತಾ ಅಂತ ಎಲ್ಲ ಕೇಳಿದ್ದಕ್ಕೆ ಅವ್ರು ಹೇಳಿದ್ರು ತುಂಬ ಕಮ್ಮಿ ಈ ಥರ ಟೈಮಲ್ಲಿ ಸಿಗೋದು ಅಂತ. ಸರಿ, ಇಲ್ಲಿವರೆಗೂ ಬಂದಿದ್ದೀವಿ, ಓಕೆ ಇದೊಂದು ಎಕ್ಸ್ಪೀರಿಯನ್ಸ್ ಆಗಿಬಿಡ್ಲಿ ಜೀಪಲ್ಲಿ ಈ ಥರ ಸಫರಿಗೆ ಹೋಗೋಣ ಅಂದ್ಬಿಟ್ಟು, ಹೆಂಗಿದ್ರು ಶೇರಿಂಗ್ ಇಲ್ಲ ಎಷ್ಟೊಂದು ಜನ ಇದ್ರಲ್ಲ, ಸೊ ಎಲ್ಲರೂ ಸೇರಿ ಶೇರಿಂಗಲ್ಲಿ ಬಂದ್ವಿ. ಆನೆ ಬರ್ತಾ ಇದೆ ಈ ಕಡೆನೇ. ಅದು ಇಷ್ಟು ಸ್ಲೋ ಆಗಿ ಬರ್ತಿದೆ ಅಲ್ಲ ಕಿರಣ್? ಸೊ ಇಷ್ಟು ಹತ್ರದಲ್ಲಿ ಇಯಾನ ಅಂತೂ ಫುಲ್ ಖುಷಿಯಾಗಿದ್ಲು, ಮಲ್ಕೊಂಡಿದ್ಲು ಆ್ಯಕ್ಚುಲಿ ಸ್ಟಾರ್ಟಿಂಗ್ ಬಂದಾಗ. ಆಮೇಲೆ ಆನೆ ಇಷ್ಟು ಹತ್ರ ಬಂದಾಗ ಎದ್ದೊಳಿಸು ಅಂತ ಹೇಳಿದ್ರು ಕಿರಣ್. ಸರಿ ಅಂತ ಎದ್ದೊಳಿಸಿದ್ವಿ. ಫುಲ್ ಆ್ಯಕ್ಟಿವ್ ಆಗಿಬಿಟ್ಟು ಎಷ್ಟು ಎಂಜಾಯ್ ಮಾಡ್ತಾಯಿದ್ಲು ಅಂದರೆ, ಇಷ್ಟು ಹತ್ರದಲ್ಲಿ ಬರ್ತಾ ಇದೆಯಲ್ಲ, ಅವಳು ತುಂಬಾ ಎಂಜಾಯ್ ಮಾಡ್ತಾಯಿದ್ಲು. ಆನೆ ಆನೆ ಅಂತ ಹೇಳ್ತಾ ಇದ್ಲು ಕರ್ದು. ಓಕೆ, ಅದೊಂದು ಅವಳಿಗೂ ಒಂಥರ ಇದು ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿರುತ್ತೆ. ಲೈವ್ ಆಗಿ ಮನೇಲಿದ್ದಾಗೆಲ್ಲ ಬುಕ್ಕಲ್ಲಿ ಅಲ್ಲಿ ಇಲ್ಲಿ ನೋಡ್ತಾ ಇರ್ತಾಳೆ, ಬಟ್ ಇವಾಗ ಹತ್ರದಲ್ಲಿ ನೋಡ್ತಾ ಇದ್ದಾಳಲ್ಲ, ಅದೊಂದು ನನಗೂ ಖುಷಿ ಇದೆ. ಫೈನಲಿ ನಾವು ಇವಾಗ ಎಲ್ಲಿ ರೀಚ್ ಆದ್ವಿ ಕಿರಣ್? God's own country, Kerala. ಓಕೆ, ನಾವು ಕೇರಳಕ್ಕೆ ರೀಚ್ ಆಗಿದ್ದೀವಿ. ಇಲ್ಲಿ ಏನೋ ಫೇಮಸ್ ಚೆನ್ನಾಗಿರುತ್ತೆ ತಿನ್ನೋಕ್ಕೆ, ಅಪ್ಪಮ್ ಅಂತ ಏನೋ ಹೇಳಿದ್ದಾರೆ. ನನಗೆ ಕೇರಳ ಫುಡ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಇಲ್ಲಿ, ಅದಕ್ಕೆ ಸ್ಟಾಪ್ ಮಾಡಿದ್ದೀವಿ ಬ್ರೇಕ್ಫಾಸ್ಟ್ಗೆ. ನೋಡಿ ಕೋತಿಗಳು. ವಾಟರ್ ಬಾಟಲ್ ತೊಗೋಬೇಕಲ್ಲ ಅವಳದು? ಸರಿಯಾಗಿ ಇಡ್ಲಿ ತೊಗೊಂಡಿದ್ದೀವಿ, ಸಾಂಬಾರಿದೆ. ಇದೇನಿದು ಕಿರಣ್? ಚಟ್ನಿ ಪುಡಿ. ಹೌದಾ? ಇದೇನು? ಇದು ಉನ್ನಿ ಅಪ್ಪಮ್ಮ ಅಂತೆ. ಟೀ ಬೇಕಲ್ಲ? ಹಾಂ, ಬ್ಲ್ಯಾಕ್ ಟೀ ಅಂತ. ಹಾಂ ಬೇಡ, ಗ್ಲಾಸಲ್ಲಿ ನೋಡೋಣ, ತಿಂದಾದ್ಮೇಲೆ ನೋಡೋಣ. ಓಕೆ, ಹಾಂ ಟೇಸ್ಟ್ ನೋಡೋಣ. ಒಂದೇ ತಗೋ ಸಾಕು. ಇಲ್ಲಿ ಓಡಾಡ್ತಾ ಇದ್ದಾಳೆ ಅವಳು. ಅಲ್ಲಿ ಇಡ್ಲಿ ತಿನ್ ಬಾ. ನಿಂಗೆ ಅಲ್ಲಿ ಬೇಡ, ಈ ಕಡೆ ಬಾ, ಧೂಳ. ಅಲ್ಲಿ ಕೂಚೋ, ಕೂತ್ಕೋ. ಅದೇನೋ ಹೊಸದು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀವಿ. ಸ್ವೀಟಾ? ಏನಿದೆ ಅದು? ಚೆನ್ನಾಗಿದೆಯಾ? ಬಾ. ಏನಮ್ಮ ನೀ ಅಲ್ಲಿ ಕೂತ್ಕೊಂತೀಯಾ? ವೆಜ್ ಪೂರ್ತಿ. ನೋಡಂಗೆ ಕಜಾಯ ತರ ಬೆಲ್ಲ, ಜಾಗ್ರಿ, ಅಕ್ಕಿ ಹಿಟ್ಟು ಅದೇ. ಇದೇನಕ್ಕೆ? ಇಡ್ಲಿಗೆ. ಮಸ್ತಾಗಿತ್ತು, ಏನೋ ಡಿಫ್ರೆಂಟ್ ಆಗಿ ಟ್ರೈ ಮಾಡಿದ್ದು. ಚೆನ್ನಾಗಿತ್ತಲ್ಲ? ಟೀ ಕೂಡ ಚೆನ್ನಾಗಿತ್ತು. ಬರೀ ತರಕಾರಿ ತಿಂದ ರ್ಯಾಡಿಶ್ ಅನ್ಕೊಂಡು. ಇದೆ ಎಲ್ಲಿ? ಉನ್ನಿ ಅಪ್ಪಮ್ಮ ಅಂತ ಏನಾಯ್ತು ಇದೆ, ಇಲ್ಲೇ ಇರೋದು. ಈ ಕಡೆ ಇದು ಬಂದಿದ್ದ ಸಿಗುತ್ತೆ ಇಲ್ಲಿ. ಏನಮ್ಮ? ಇವಾಗ ನಾವು ನಮ್ಮ ರೆಸಾರ್ಟ್ಗೆ ಹೋಗೋದು. ಅಲ್ಲಿ ಪೂಲಲ್ಲಿ ಆಟ ಆಡೋಣ, ಹೋಗಿ ಆಯ್ತಾ? ಓಕೆ. ಸೊ ಇವಾಗ ವೈತ್ರಿ ಇನ್ನು 3 ಕಿಲೋಮೀಟರ್ಸ್ ಇದೆ. ಈ ಥರ ಇದೆ, ಫುಲ್ ಮಸ್ತಾಗಿದೆ ಇದು ಮಾತ್ರ. ಸೊ ಇದು ಕಂಪ್ಲೀಟ್ ನಾವು ಸ್ಟೇ ಮಾಡ್ತಾ ಇರೋದು ವೈತ್ರಿ. ಈ ರೆಸಾರ್ಟ್ ಬಂದು
ಕಂಪ್ಲೀಟ್ ಕಾಡ್ ತುಂಬಾ ಚೆನ್ನಾಗಿದೆ. ಫುಲ್ ಫಾರೆಸ್ಟ್ ಗ್ರೀನ್, ಎಲ್ಲಿ ನೋಡಿದ್ರಲ್ಲಿ ಗ್ರೀನ್ ಆಗಿತ್ತು. ರೋಡ್ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿರುತ್ತೆ, ಯಾವುದೇ ಥರ ಡಿಸ್ಟರ್ಬೆನ್ಸ್ ಇರಲ್ಲ. ನಾವಂತರೂ ಮಲಗಿದ್ದೀವಿ, ಅರ್ಲಿ ಮಾರ್ನಿಂಗ್ ತುಂಬ ಬರ್ಡ್ಸ್ ಸೌಂಡ್ ಬರ್ತಾಯಿತ್ತು. ಅದೊಂಥರ ಹಾಡು ಹೇಳೋ ಥರ ಎಲ್ಲ ಡಿಫ್ರೆಂಟಾಗಿ ಬರ್ಡ್ಸ್ ಬರ್ತಾಯಿತ್ತು ಸೌಂಡ್ ಎಲ್ಲ. ಹೋಗ್ಬಿಟ್ಟಿದ್ದಾಳೆ. ಸೊ ನಾವು ರೀಚ್ ಆದ್ವಿ. ಫುಲ್ ಹಿಂಗೆ ಇರೋದು ಅಲ್ಲಿದ್ದ ಕಡೆ ಎಲ್ಲ. ಇವಾಗ ರೂಮ್ 413. ಸೊ ಇವಾಗ ಚೆಕ್-ಇನ್ ಆಗ್ತಾ ಇದ್ದೀವಿ. ಸೊ ನಮ್ಮ ಲಗೇಜ್ ಅವ್ರು ತೊಗೊಂಡೋಗ್ತಾ ಇದ್ದಾರೆ. ಯಾನ ದೀಪ ಇಲ್ಲಿ ಬರ್ತಾ ಇದ್ದಾರೆ. ಸೊ ಮಲ್ಕೊಂಬಿಟ್ಟಿದ್ದಾಳೆ ಅವಳು ಫುಲ್ಲು. ಸೊ ಫುಲ್ ಮಸ್ತಾಗಿದೆ ಇದು. ತಣ್ಣಗಿದೆ, ಒಂದು ಕಡೆ ಬಿಸಿ ಇದೆ. ಪೂರಲ್ಲಿ ಎಗರಿದ್ರೆ ಇವಾಗ ಮಸ್ತಿರುತ್ತೆ. ಫಸ್ಟು ಇದ್ರಲ್ಲಿ ಹೋಗೋಣ, ನ್ಯಾಚುರಲ್ ಸ್ಟ್ರೀಮ್. ಅಲ್ಲಿ ಹೋಗ್ಬಿಟ್ಟು ಆಮೇಲೆ ಫ್ರೆಶ್ ವಾಟರ್. ಈ ಥರ ನೇಚರ್ ಮತ್ತೆ ಎಷ್ಟು ಚೆನ್ನಾಗಿರುತ್ತಲ್ಲ. ಕಂಪ್ಲೀಟ್ ಕಾಡು. ವಾವ್, ಮಸ್ತಿದೆ. ಓಕೆ, ಅಲ್ಲಿದ್ದ ಬಂದು ಫುಲ್ ಟಯರ್ಡ್ ಆಗಿಬಿಟ್ಟಿದೆ. ಇನ್ನು ಫ್ರೆಶ್ ಅಪ್ ಕೂಡ ಆಗಿಲ್ಲ. ಅದಕ್ಕೂ ಮುಂಚೆ ರೂಮ್ ಟೂರ್ ಕೊಡೋಣ ಅಂತ. ಸೊ ಇದು ಎಂಟ್ರೆನ್ಸ್. ಬಂದರೆ ಎಲ್ಲ ನೀರಲ್ಲಿ ನೀರಿದೆ ಅಂತ ಅನ್ಸುತ್ತೆ. ಒಂದು ನೀರಿನ ಸೌಂಡ್ ಎಲ್ಲ ಬರ್ತಾ ಇದೆ. ಓಪನ್ ಕೂಡ ಮಾಡ್ಬೋದು. ಬೇಡ, ಹುಳ ಎಲ್ಲ ಇದೆ, ಬೇಡ. ಸೊ ಇದು ಸೊ ಈ ಕಡೆ ಬಂದರೆ ಆರಾಮಾಗಿ ಕುತ್ಕೊಂಡು ಚಿಲ್ ಮಾಡೋಕ್ಕೆ ಚೆನ್ನಾಗಿದೆ. ಎಷ್ಟು ತಣ್ಣಗಿದೆ ಗೊತ್ತಾ, ಮಸ್ತ್ ಇಲ್ಲೆಲ್ಲ ಕುತ್ಕೊಂಡು. ನೀರು ಸೌಂಡು, ಆ ಬರ್ಡ್ ಸೌಂಡು, ಪ್ರಶಾಂತವಾಗಿದೆ, ಮಸ್ತ್. ಸೊ ಈ ಕಡೆ ಬಂದರೆ ಅಲ್ಲಿ ಯಾನ ಮಲ್ಕೊಂಡಿದ್ದಾಳೆ. ಬಟ್ ಎ ಸಿ ಇಲ್ಲ ಅಂದರೂ ಎಷ್ಟು ತಣ್ಣಗಿದೆ. ಫುಲ್ ನೇಚರಲ್ಲಿ ಎ ಸಿ ಬೇಕು. ಇಲ್ಲಿ ಮಲ್ಕೊಂಡಿದ್ದಾಳೆ ಯಾನ. ಮತ್ತೆ ಇಲ್ಲಿ ನೋಟ್ಸ್ ಬರೆಯೋಕ್ಕೆ ಏನಾದರೂ ಒಂದು ನಮಗೆ ಕೊಟ್ಟಿದ್ದಾರೆ, ಪೆನ್ನು ಇರುತ್ತೆ. ಮತ್ತು ಇಲ್ಲಿ ಸ್ಟೋರ್ ಮಾಡೋದಕ್ಕೆ ಮೇನ್ ರೋಡ್ ವಾಟರ್ ಕೆಟಲ್ ಇದೆ. ಇಲ್ಲಿ ಮಿನಿ ಫ್ರಿಡ್ಜ್ ಇದೆ. ಮಿನಿ ಫ್ರಿಡ್ಜ್. ಆಮೇಲೆ ಇಲ್ಲಿ ಬ್ರಷು ಮತ್ತು ಸೋಪು ಅದೆಲ್ಲ ಏನೇನು ಬೇಕೆಲ್ಲ ಕೊಟ್ಟಿದ್ದಾರೆ. ಇಲ್ಲಿ ಲಗೇಜ್ ಸ್ಟೋರ್ ಮಾಡೋಕ್ಕೆ ಡಸ್ಟ್ಬಿನ್ ನೋಡಿ ಚೆನ್ನಾಗಿದೆ. ಡಸ್ಟ್ಬಿನ್ ಚೆನ್ನಾಗಿದೆ. ಲೈಟ್ ನೋಡಿ ಸಕ್ಕತ್ತಾಗಿದೆ. ಸೊ ಇವಾಗ ಮಸ್ತ್ ಬ್ಯೂಟಿಫುಲ್ ಪಾರ್ಟ್ ಏನಂದರೆ ಇದರಲ್ಲಿ ಎದ್ಲು ಏನ ಬಾ 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 ಶಾಕ್. ಇವಾಗ ಎಲ್ಲೋ ಮಲಗಿದೆ, ಎಲ್ಲಿ ಬಂದು ಎದ್ಬಿಟ್ಟಿದ್ದೀನಿ ಅಂತ. ಎಲ್ಲಿದ್ದೀವಮ್ಮ? ಬಾ ಅಲ್ಲಿ ಒಳಗಡೆ ಹೋಗೋಣ, ಬಾ 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 ಬಾ. ಏನು ಎಲ್ಲಿ ಬಂದಿದ್ದೀವಿ? ಹೇಳಿ ನೋಡೋಣ, ಒಳಗಡೆ ಹೋಗೋಣ ಬಾ. ಸೊ ಇವಾಗ ಇಲ್ಲಿ ಮಸ್ತಾಗಿರೋದಂದರೆ ಬಾತ್ರೂಮ್. ಬನ್ನಿ ಹೋಗೋಣ. ಅಲ್ಲಿ ಇದು ಚಪ್ಪಲ್ ಹಾಕ್ಬಿಟ್ಟು ಬನ್ನಿ ಅಲ್ಲಿ ಪಾಪ, ಬನ್ನಿ ಅಲ್ಲಿ. ಈ ಕಡೆ ಲೆಫ್ಟ್, ಈ ಕಡೆ ಸೈಡು ಶರಾಯಿ ಒಂದು ಕಲ್ಲು ಎಲ್ಲ ಕೊಟ್ಟು ಡಿಫ್ರೆಂಟ್ ಆಗಿದೆ. ಇದಕ್ಕೆ ಹಂಗೆ ಅಲ್ಲಿ ಕಲ್ಲು ರಾಕ್ ಕಟ್ ಮಾಡಿಬಿಟ್ಟು ಹಂಗೆ ಬಿಟ್ಬಿಟ್ಟಿದ್ದಾರೆ. ರಿಯಲ್ ರಾಕ್ ಯಾವುದು?
ಹಾಂ ಏನೋ ಫುಲ್ ಖುಷಿ ಆಗ್ಬಿಟ್ಟಿದ್ದಾರೆ. ಸೊ ಇಲ್ಲಿ ಶವರ್ ಇದೆ ಇಲ್ಲಿ. ಆಮೇಲೆ ಆ ಕಡೆ ಸೈಡ್ ಹೋದ್ರೆ ಖುಷಿ. ಇನ್ನೊಂದೇನು ಗೊತ್ತಾ, ಹಾಯ್ ಓಪನ್ ಮಾಡ್ಬೋದು. ಆ ಕಡೆಯಿಂದ ಕಾಣುತ್ತಾ? ಹಾಂ ಮತ್ತೆ ಇಲ್ಲ ಅನ್ಸುತ್ತೆ. ಇಲ್ಲ ಕಾಣುತ್ತೆ. ಅದೇ ಹೆಂಗಿದೆ. ಇದು ಆರಾಮಾಗಿ ಓಪನ್ ಮಾಡ್ಬೋದು. ಓಪನ್ ಬಾತ್ರೂಮ್ ಕಳಿಸ್ತಾನ. ಈ ಕಡೆ ಬಂದ್ರೆ ಇದು ಟಾಯ್ಲೆಟ್ ಇದೆ. ಇಲ್ಲಿದೆ ಇದು ಹಾಕೋಣ. ಆಮೇಲೆ ಅದನ್ನ ಹೂವು ಹಾಕೋಣ. ಅದಕ್ಕೂ ಮುಂಚೆ ಇವಾಗ ಪೂಲ್ಗೆ ಹೋಗ್ಬೇಕು. ಪೂಲ್ಗೆ ಮುಂಚೆ ಇನ್ನೊಂದೇನು ಹೇಳಿದ್ರಲ್ಲ, ನೋ ಡೈರೆಕ್ಟ್ ರಿವರ್ ಅಲ್ಲಿ ಹೋಗ್ಬಿಟ್ಟು ಫಸ್ಟ್ ನೀರಲ್ಲಿ ಎತ್ತಬೇಕು. ಸೊ ಹೇಗಿತ್ತು ರೂಮ್? ಚೆನ್ನಾಗಿತ್ತಲ್ಲ, ಮಸ್ತ್ ಇದೆ. ಪ್ರೈಸ್ ಕೂಡ ಹಂಗೆ ಮಸ್ತ್ ಇದೆ. ಪ್ರೈಸ್ ಕೊಟ್ಟಿದ್ದಾರೆ. ಬಾಯಿ ಹತ್ತಕ್ಕೆ ಹೋಗ್ತಿದ್ದಾಳೆ. ಯಾ ಆಮೇಲೆ ಆಗೋಣಪ್ಪ ನಾವು. ಇದು ಓಪನ್ ಮಾಡ್ಬೋದು. ಯಾವ ಬನ್ನಿ. ಎಲ್ಲಿ ಹೋಗೋಣ? ಎಲ್ಲೋಗೋಣ? ಅವಳಿಗೆ ಫುಲ್ ಸ್ಟಾರ್ಟ್ ಮಾಡ್ಬೇಕು. ಅವಳಿಗೆ ಆನ್ ಮಾಡ್ಬೇಕಾ? ಆಮೇಲೆ ಮಾಡೋಣ ಆಯ್ತಾ? ಬಾ ನೀರು ಬರುತ್ತೆ ಅಲ್ಲಿ. ಆಮೇಲೆ ಮಾಡೋಣ ಬಾ ಆಯ್ತಾ? ಹೋಗೋಣ ಬಾ. ಅಲ್ಲಿ ಹೋಗೋಣ ಬಾ. ಅಲ್ಲಿ ಹೋಗೋಣ. ಅಲ್ಲಿ ಹೋಗ್ಬಿಟ್ಟು ಆಮೇಲೆ ಬಂದು ಇದ್ರಲ್ಲಿ ಕುತ್ಕೊಂಡು ಹಾಕೋಣ. ಫುಲ್ ಖುಷಿ ನನಗೆ. ಬಾ ಹೊರಗಡೆ ಹೋಗೋಣ ಬಾ. ಪೂಲ್ ಹೋಗೋಣ ಬಾ. ಪೂಲ್ ಅವಳು ಇದು ಬಿಟ್ಟು ಬರಲ್ಲ, ನನಗೆ ಗೊತ್ತಿತ್ತು. ನೀರಂದ್ರೆ ಇಷ್ಟ. ಯಾ ಪೂಲಮ್ಮು. ಬಾ ನಾವು ಹೋಗ್ತೀವಪ್ಪ. ಬಾ ಬಾ ಬಾ. ಖುಷಿ ಖುಷಿ ಖುಷಿ. ವಾವ್ ಚೆನ್ನಾಗಿದೆ ಅಲ್ಲ ರೂಮ್. ಸೊ ಯಾನ ಅಂತೂ ಫುಲ್ ಪೂಲ್ ಅಂತಲೇ ಇದ್ಲು. ಅವಳಿಗೆ ಒಟ್ಟಿನಲ್ಲಿ ನೀರಲ್ಲಿ ಆಟ ಆಡಬೇಕಿತ್ತು. ಅದಕ್ಕೆ ಸರಿ ಅಂದ್ಬಿಟ್ಟು ಫಸ್ಟು ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ ಅಂದ್ಕೊಂಡ್ವಿ. ಫಸ್ಟ್ ಪೂಲ್ಗೆ ಹೋಗೋಣ ಅಂದ್ಕೊಂಡ್ವಿ. ಅದಕ್ಕೂ ಮುಂಚೆ ಬೇಡ, ನ್ಯಾಚುರಲ್ ಪೂಲ್ಗೆ ಹೋಗಿ ಅಂತ ಅವರೇ ಹೇಳಿದ್ರು. ನೋಡಿ ಇದು ಇಷ್ಟ ಆಗುತ್ತೇನೋ ಅಂತ ಸರಿ ಅಂತ ಇದೆ ಫಸ್ಟ್ ನೋಡ್ಬಿಡೋಣ ಅಂತ ಹೋಗ್ತಾ ಇದ್ದೀವಿ. ಅಲ್ಲೇ ಹತ್ರದಲ್ಲಿ ಎಷ್ಟು ತುಂಬ ದೊಡ್ಡದಿದೆ ರೆಸಾರ್ಟ್ ಅಂದರೆ ತುಂಬ ನಡಿಬೇಕಾಗುತ್ತೆ ಎಲ್ಲಿ ಹೋಗ್ಬೇಕಂದ್ರೂ. ನ್ಯಾಚುರಲ್ ಪೂಲ್ ಅಂತ ಇಲ್ಲಿ ಬಂದ್ವಿ. ಬಟ್ ಕಾಲು ಇಡೋಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟು ತಣ್ಣಗಿತ್ತು. ಐಸ್ ಕೋಲ್ಡ್ ವಾಟ್ರ್. ಏನೋ ಅಂತೂ ಒಂದು ಸ್ವಲ್ಪ ಇಡೋಕ್ಕೆ ರೆಡಿ ಇರಲಿಲ್ಲ. ತಣ್ಣ ಅಂತ ಇದ್ದು. ಸರಿ ಬಿಡಿ ಇನ್ನೇನು ಪೂಲ್ಗೆ ಹೋಗ್ಬಿಡೋಣ, ಅಲ್ಲಿ ನೋಡೋಣ ಯಾವ ಥರ ಇದೆ ಅಂದ್ಕೊಂಡು ಹೊರಟ್ವಿ. ಅದರಲ್ಲೆಲ್ಲ ನ್ಯಾಚುರಲ್ ಪೂಲ್ ಆಡೋಕ್ಕಾಗಲ್ಲ. ತಣ್ಣಗಿದೆ, ಸುಮ್ಮನೆ ಕಾಲಾಡ್ಸ್ಬೋದು ಅಷ್ಟೇ. ಪ್ರಿಯಾ ಜಂಪ್ ಆಗ್ತಿದೆ. ಜೀ 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 ಕಸ ಇಳಿಸು. ತನ್ನ ಅಂತೋಳೆ. ಆಯ್ತು. ಅಲ್ಲಿ ಬೇಡವು, ಆ ಕಡೆ ಹೋಗ್ಬೇಕಂತೆ. ಆ ಕಡೆ ಜಾಸ್ತಿ ಇದೆ. ಅದೇನದು? ಸಣ್ಣಕ್ಕಿದೆ ಅಲ್ಲ, ಅದೇನದು? ಕಡ್ಡಿ. ಆ ಕಡೆ ತಳ್ಬಿಡೋದು. ಸಣ್ಣಕ್ಕಿದೆ, ಬಿಸಿ ಇದೆ ಅಂದ್ರೆ. ಅಯ್ಯೋ ಕುತ್ಕೊಳ್ಳೋಣ. 1 2 3 1 2 3
ಕರ್ಕೊ ಹೋಗೋಣ. ಹಿಡ್ಕೊ. ಮಕ್ಕ ಕರ್ಕೊ ಹೋಗ. ಆ ಕಡೆ ಬೇಡ. ನನಗೆ ತಿಕ್ಕಿ ಹಿಡಿಯುತ್ತೆ. ಸೊ ಯಪ್ಪ ನಾನಂತೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಎಷ್ಟು ಖುಷಿಯಾಗಿದ್ಲು. ಅದೇ ಹೇಳ್ತಾರಲ್ಲ ಮಕ್ಕಳು ಫುಲ್ ಖುಷಿಯಾಗಿ ಆದಾಗ ಎಕ್ಸೈಟ್ ಆದಾಗ ಒಡೆಯೋದು ಅಥವಾ ಏನಾದರೂ ಬೈಯೋದು ಅದು ಏನು ಕಲ್ತಿರ್ತಾರೋ ಅದು ನಿಜವಾಗ್ಲಿ ಹಂಗೆ ಆಡ್ತಾರೆ ಅನಿಸುತ್ತೆ. ಇವತ್ತೇ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದ್ದು. ಈ ವರ್ಡ್ನ ಅವಳು ಎಲ್ಲಿ ಕಲ್ತ್ಲಂತಲೇ ಗೊತ್ತಿಲ್ಲ. ಸಡನ್ನಾಗಿ ಆ ಖುಷಿ ಜಾಸ್ತಿ ಆಗ್ಬಿಟ್ಟು ಎಕ್ಸೈಟ್ ಆಗಿಬಿಟ್ಟು ಸಡನ್ನಾಗಿ ಡುಮ್ಮಿ ಅಂದ್ಬಿಟ್ಲು. ಕಿರಣ್ ಸಾಕು ಬಾ ಹೋಗೋಣ. ಬಾ ಸಾಕು ಬಾ ಹೋಗೋಣ. ಬಾ ನೋಡ್ದ ಹೆಂಗ್ ಬೈತವಳೆ. ಸಾಕು ಬಾ. ಏಯ್ ಏನು ಕಿರಣ್ ಎದೋಳು ಹೋಗೋಣ ನಡಿ. ಎದೋಳು ಕರ್ಕೊ. ಮಜಾ ತಗೊಂತಿದ್ದಾರೆ. ಇವಳು ನನಗೆ ಬುದ್ಧಿ ಇಲ್ಲ ಡುಮ್ಮಿ ಅಂತೆಲ್ಲ ಬೈತವಳೆ. ಏಯ್ ಕಿರಣ್ ಎತ್ಕೋ ಸಾಕು ಹೋಗೋಣ. ಸಾರಿ ಹೇಳು. ಒದ್ದು ಏನ್ ಒದ್ದು ಹೋಗೋಣ ಸಾಕು ಬಾ ಕಿರಣ್. ಸಾರಿ ಹೇಳು. ಇನ್ನೊಂದ್ಸರಿ ಹಂಗ ಅಂತೀಯಾ? ಹಾ ಏನ್ ತಾಚಿ? ಸಾರಿ. ಸೊ ಪೂಲಲ್ಲೆಲ್ಲ ಆಟ ಆಡಿಕೊಂಡು ರಿಟರ್ನ್ ಮನೆಗೆ ಬಂದ್ವಿ. ಜಕ್ಕುಸಿಲ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ. ಗ್ಯಾಪಲ್ಲಿ ಇಯಾನ ಈ ಲ್ಯಾಂಡ್ ಫೋನ್ ಸಿಕ್ಕರೆ ಸಾಕು ಬಿಡ್ತಾನೆ ಇಲ್ಲ. ಇಟ್ಕೊಂಡು ಅದ್ರದ್ದು ಯಾರು ಕಾಲ್ ಮಾಡ್ತಾಳೆ ಏನೋ ನನಗೆ ಅದೇ ಟೆನ್ಷನ್. ಎಲ್ಲ ಕೈ ಸಿಗುತ್ತೆ ಅವಳಿಗೆ. ಎಷ್ಟು ನಾಟಿ ಆಗಿದ್ದಾಳೆ ಅಂದರೆ ನೀವೇ ನೋಡಿದ್ರಲ್ಲ ಏನೇನೆಲ್ಲ ಹೇಳ್ತಾಳೆ. ಕೋಪ ಬಂದರೆ ಬೈಯೋದು. ನಿಜವಾಗ್ಲೂ ಸರೌಂಡಿಂಗ್ಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ ನೋಡಿ. ಮಕ್ಕಳು ನಾವು ಏನು ಮಾತಾಡ್ತಾ ಇರ್ತೀವಿ, ಸರೌಂಡಿಂಗ್ಸ್ ಏನಾಗ್ತಾ ಇರುತ್ತೆ ಎಲ್ಲ ಅಬ್ಸರ್ವ್ ಮಾಡ್ತಾರೆ. ನಾವು ಸ್ವಲ್ಪ ಏನಾದರೂ ಯೂಸ್ ಮಾಡಿದ್ರು ವರ್ಡ್ ಅದೆಲ್ಲ ಬೇಗ ಕ್ಯಾಪ್ಚರ್ ಮಾಡ್ಕೊಬಿಡ್ತಾರೆ. ತುಂಬ ಕೇರ್ಫುಲ್ ಆಗಿರಬೇಕು. ನಾನಂತೂ ಇದುವರೆಗೂ ಆ ಥರ ಯಾವತ್ತೂ ವರ್ಡ್ ಯೂಸ್ ಮಾಡಿಲ್ಲ. ಅದು ಎಲ್ಲಿ ಕಲ್ತಿದ್ದಾಳೋ ಏನೋ. ಅದು ಇದಕ್ಕೆ ಹೇಳೋದು ತುಂಬ ಕೇರ್ಫುಲ್ ಆಗಿರಬೇಕು ಮಕ್ಳ ಹತ್ರ ಅಂತ. ಅಪ್ಪ ನನಗಂತೂ ಶಾಕ್ ಆಗೋಗ್ಬಿಡ್ತು. ಅದಾದಮೇಲೆ ಸಾರಿ ಕೇಳಿಸಿದ್ದೀನಿ. ಇನ್ನೊಂದ್ಸರಿ ಹೇಳ್ಬೇಡ ಅಂತೆಲ್ಲ ಹೇಳ್ಕೊಟ್ಟಿದ್ದೀನಿ. ಏನೋ ಒಟ್ನಲ್ಲಿ ಕಿರಣ್ ಅಂತೂ ಫುಲ್ ಮಜಾ ಹೋಗೊಂಡ್ರು, ನಗ್ತಾ ಇದ್ರು. ಸೊ ಎನಿವೇಸ್ ಮತ್ತೆ ರಿಟರ್ನ್ ರೂಮಿಗೆ ಬಂದ್ವಿ. ನೀರಲ್ಲಿ ಬೇರೆ ಆಟ ಆಡ್ಬಿಟ್ಟಿದ್ದೀವಲ್ಲ ತುಂಬಾ ಹಸುವಾಗ್ಬಿಟ್ಟಿತ್ತು. ಸೊ ಅದಕ್ಕೆ ಸ್ನ್ಯಾಕ್ಸ್ ಏನಾದರೂ ಆರ್ಡರ್ ಮಾಡ್ತೀನಿ ಅಂತ ಹೇಳಿದ್ರು ಕಿರಣ್. ಆರ್ಡರ್ ಮಾಡಿದ್ದಾರೆ. ಮಧ್ಯಾಹ್ನ ಊಟ ಕೂಡ ಮಾಡಿರಲಿಲ್ಲ ಅದಕ್ಕೆ. ಸೊ ಅಷ್ಟೇ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ಇನ್ನೂ ನನಗೆ ತುಂಬ ಮೋಟಿವೇಶನ್ ಸಿಗುತ್ತೆ. ಅಷ್ಟೇ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.